ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಎಸ್, ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ಏನು ಗೊತ್ತಾ, ಕೂದಲು ಫುಲ್ಲು ಏನೋ ನೈಸ್ ಆಗಿರಬೇಕು, ಏನೋ ಕಂಡೀಷ್ನರ್ ಹಾಕ್ದೇ ಸ್ಮೂತಿಯಾಗಿ ಬರಬೇಕು ಅನ್ನೋದಾದರೆ ಅಲೋವೆರಾ ಹಾಕೋಬೇಕು ಅಂತ ಹೇಳ್ತಾರೆ. ಬಟ್ ನನ್ನ ಒಂದು ಪರ್ಸ್ನಲ್ ಏನು ಅಂತಂದರೆ, ನಾನು ನಿಮಗೆ ತೋರಿಸ್ದೆ ನಂದು ಇವಾಗ ನನ್ನ ಹೇರ್ ಕಂಡೀಷನ್ ಹೇಗಾಗಿದೆ ಅಂತ ಅಂದರೆ ಅದನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಒಂದು ಟ್ರಯಲ್ ಮಾಡೋಣ ಅಂತ. ಸೊ ನಾನು ಅಲೋವೆರಾ ಜೆಲ್ನ ಕೂದಲಿಗೆ ಅಪ್ಲೈ ಮಾಡಿ ಒಂದು 2 ಇಯರ್ ಆಗಿತ್ತು, ಓಕೆನಾ. ಸೊ 2 ಇಯರ್ ಆದಮೇಲೆ ನಾನು ಇವತ್ತು ಟ್ರೈ ಮಾಡಿದ್ದು. ಸೊ ಅದು ಉಲ್ಟಾ ಹೇಗಾಯಿತು ಅಂದರೆ, ನನ್ನ ಹೇರು ಸ್ವಲ್ಪ ನನ್ನ ಹೇರ್ ತುಂಬಾ ಮುಂಚೆಯಿಂದ ತುಂಬಾ ಸಿಲ್ಕಿ, ಓಕೆನಾ, ತುಂಬಾ ಸಿಲ್ಕಿ ಇದೆ. ಬಟ್ ಯಾರ ಕೂದಲು ತುಂಬಾ ಹಾರ್ಡ್ ಇದೆ ಅವರು ಅಲೋವೆರಾ ಯೂಸ್ ಮಾಡಿದ್ರೆ, ಹೇರಿಗೆ ನಾನು ಹೇಳ್ತಾ ಇರೋದು ಅವ್ರಿಗೆ ತುಂಬಾ ಸಿಲ್ಕಿಯಾಗಿ ಬರುತ್ತೆ. ಸೊ ಸಿಲ್ಕಿ ಯಾರ್ದಿದೆನೋ ಅವರು ಅಲೋವೆರಾ ಯೂಸ್ ಮಾಡಬೇಡಿ ಇದು ನನ್ನ ಪರ್ಸ್ನಲ್. ಅಂದರೆ ನನ್ನ ಹೇರ್ ತುಂಬಾ ಸಿಲ್ಕಿ, ಆಯಿತಾ. ನಾನೇನು ಅಪ್ಲೈ ಮಾಡದೆ ಹೋದ್ರು ನನ್ನ ಹೇರ್ ತುಂಬಾ ಸಿಲ್ಕಿ ಇದೆ. ಬಟ್ ನಾನು ಅಪ್ಲೈ ಮಾಡಿದ್ದಕ್ಕೆ ನನ್ನ ಹೇರ್ ಸ್ವಲ್ಪ ರಫಿ ಫೀಲ್ ಕೊಡ್ತಿರೋದ್ರಿಂದ ನಾನು ಇದನ್ನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ, ಓಕೆನಾ. ಸೊ ಇವತ್ತು ನಾನು ಅಲೋವೆರಾ ಅಪ್ಲೈ ಮಾಡಿದ್ದು ಹೇಗೆ, ಏನು ಮಾಡಿದೆ ಅಂತ ನೀವು ಒಂದ್ಸರಿ ನೋಡ್ಕೊಂಡು ಬನ್ನಿ, ಓಕೆನಾ. ಇದನ್ನು ಏನು ಮಾಡ್ತೀನಿ ಅಂದರೆ, ಇದನ್ನು ನೀಟಾಗೆಲ್ಲ ತೆಗೆದುಬಿಟ್ಟು ಈ ಪಲ್ಪ್ನ ಇದರೊಳಗೆ ಡಂಪ್ ಮಾಡ್ತೀನಿ, ಓಕೆನಾ. ಡಂಪ್ ಮಾಡಿಬಿಟ್ಟು ಆಮೇಲೆ ಹೇಳ್ತೀನಿ ಹೆಂಗಾಗುತ್ತೆ ಅಂದರೆ, ಇದು ಸೂಪರ್. ನಾನು ಮುಂಚೆ ಎಲ್ಲ ಹಚ್ಕೋತಾ ಇದ್ದೆ, ಬಟ್ ಇವಾಗ ಕಂಪ್ಲೀಟಾಗಿ ಒಂದು 2 ಇಯರ್ ಆಗೋಯ್ತೇನಪ್ಪ ನಾನು ಹಚ್ಕೊಳ್ದೇನೆ. ಸೊ ಇವಾಗ ಹೇಳ್ತೀನಿ, ಓಕೆನಾ. ಬನ್ನಿ ಮಾಡೋಣ. ಎಸ್, ಇವಾಗ ಆಲ್ರೆಡಿ ಪಲ್ಪ್ನೆಲ್ಲ ತಕ್ಕೊಂಡು ಬಂದಿದ್ದೀನಿ, ನೋಡಿ ಕಾಣಿಸ್ತಿದೆನಾ. ಇದು ಈ ಥರ ಪಲ್ಪ್ ಈ ಥರ ಇದೆ, ಓಕೆನಾ. ಇದನ್ನ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಫುಲ್ ಗ್ರೈಂಡ್ ಮಾಡಿಕೊಂಡು ಅದು ಫುಲ್ ಜೆಲ್ಲಿ ಥರ ಬರಬೇಕು. ಸೊ ನಿಮಗೆ ಶಾಪಲ್ಲೆಲ್ಲ ತೊಗೊಳ್ತೀರಲ್ಲ ಆ ಥರ, ಅದಕ್ಕೆ ಒಂದು ಸ್ವಲ್ಪ ಸೆಂಟ್ ಹಾಕಿಬಿಟ್ಟು ಇದು ಮಾಡಿರ್ತಾರೆ. ಇದೊಂಥರ ನ್ಯಾಚುರಲ್, ನಾವು ಮನೇಲೇ ಮಾಡ್ಕೊಳ್ಳೋ ಅಂಥದ್ದು. ನೋಡಿದ್ರೆ ಎಷ್ಟು ಚೆನ್ನಾಗಿ ಬರ್ತಿದೆ ಜೆಲ್ಲು. ಸೊ ಇದನ್ನು ಮಾಡ್ಕೋಬೇಕು. ಇದು ಯಾರ ದೇಹಕ್ಕೆ ತುಂಬ ಅಂದರೆ, ಯಾರು ತುಂಬ ಉಷ್ಣ ಆಗಿರ್ತಾರೆ, ಹೀಟ್ ತುಂಬ ಇದ್ದಾರೆ, ಅವರಿಗೆ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಫಸ್ಟ್ ಥಿಂಗು, ಕೂದಲು ತುಂಬ ಶೈನಿಂಗ್ ಆಗುತ್ತೆ, ತುಂಬ ಅಂದರೆ ನೀವು ಕಂಡೀಷ್ನರ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ಆ ಥರ, ಓಕೆನಾ. ಸೊ ಅದಕ್ಕೂ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ಯಾರು ತುಂಬ ಹೀಟ್ ಇದ್ದೀರೋ ಅವರು ಬೆಳಗ್ಗೆ ಎದ್ದು ಈ ಥರ ಜೆಲ್ಲಿ ಥರ ತೆಗಿಬಾರ್ದು, ಓಕೆನಾ. ಹೊಟ್ಟೆಯಲ್ಲಿ ತೊಗೋಬೇಕು. ಅದು ಹೇಗೆ ಅಂದರೆ, ಈ ಥರ ಜೆಲ್ಲಿ ಆಗಬಾರ್ದು. ಜಸ್ಟ್ ಕಟ್ ಮಾಡಿಬಿಟ್ಟು ಚಿಕ್ಕದೊಂದು ಕ್ಯೂಬ್ ಥರ ಪಲ್ಪ್ನ ತೊಗೊಂಡು ಅದನ್ನು ಸಕ್ಕರೆಯಲ್ಲಿ, ಅಂದರೆ ಕೈ ಆಗುತ್ತೆ ಅಂದರೆ ಸಕ್ಕರೆಯಲ್ಲಿ ಕೋಟೆಡ್ ಮಾಡಿಕೊಂಡು ಡೈರೆಕ್ಟ್ ನುಂಗಬೇಕು. ಇಲ್ಲ ನಂಗೆ ರೂಢಿ ಇದೆ ಅಂತಂದರೆ ಹಾಗೆ ನುಂಗಬೇಕು. ಅದು ಮಾತ್ರ ತುಂಬಾ ಯೂಸ್ಫುಲ್. ನಾನು ಇವಾಗ ಕಂಟಿನ್ಯೂ 1 ವೀಕಿಂದ ನಾನು ಅದನ್ನು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನನಗೆ ಹೇಳ್ತಾ ಇರೋದು. ಸೊ ಇದು ನನಗೆ ನಮ್ಮಮ್ಮ ಹೇಳಿದ್ದು. ಅಂದರೆ ಮುಂಚೆ ಎಲ್ಲ ನಮಗೆ ಮಾಡಿಸ್ತಾಯಿದ್ರು, ನಾನು ತುಂಬಾ ಹೀಟು, ಸೊ ಹಾಗಾಗಿ ಮುಂಚೆ ಎಲ್ಲ ಮಾಡ್ತಿದ್ರು. ಸೊ ಹಾಗಾಗಿ ನನಗೆ ಇದು ನೆನಪಿದೆ. ಸೊ ಹಾಗೆ ಇನ್ನೂ ಒಂದು ನೆನಪಾಗ್ತಿದೆ ನನಗೆ, ಏನು ಅಂತಂದರೆ, ಇವಾಗ ಇದನ್ನು ನಾನೇ ಹೋಗ್ಬಿಟ್ಟು 1 ಅವರ್ ತೆಗೆದುಬಿಟ್ಟು ಪಲ್ಪ್ನ ಇದನ್ನು ಮಾಡ್ಕೊಂಡು ಬಂದೆ. ಬಟ್ ಮುಂಚೆ ಏನು ಅಂತಂದರೆ, ನಾವು ಸ್ಕೂಲ್ ಡೇಸ್, ಕಾಲೇಜ್ ಡೇಸಲ್ಲೆಲ್ಲ ಏನಾಗ್ತಿತ್ತು ಅಂದರೆ, ಅಮ್ಮ ಕರೀತಿತ್ತು, ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಕರಿತಾಯಿದ್ರು, ಹಚ್ಕೋಬಾ, ಕೋಲ್ಡ್ ಆಗುತ್ತೆ, ನೈಸ್ ಆಗುತ್ತೆ ಕೂದಲು, ಚೆನ್ನಾಗಿ ಬೆಳೆಯುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ನಾವು ಎಲ್ಲ ರೆಡಿ ಮಾಡಿಟ್ಟು ಹಚ್ಚಿಸ್ಕೊಳ್ತಾ ಇರಲಿಲ್ಲ. ಬಟ್ ಇವಾಗ ಪ್ರೆಸೆಂಟ್ ಹೆಂಗೆ ಅಂತಂದರೆ, ನಾವೇ ಹೋಗಿ ಅದನ್ನ ಕುಯ್ದು ತೊಗೊಂಡು ಬಂದು ಪಲ್ಪೆಲ್ಲ ತೆಗೆದು ಇವಾಗ ನಾನೇ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಟೈಮ್ ಹೇಗಿದೆ ನೋಡಿ. ಅವಾಗೆಲ್ಲ ಅಮ್ಮ ಹೇಳ್ತಿದ್ರು, ಮುಂದೆ ಗೊತ್ತಾಗುತ್ತೆ ನಿಮಗೆ, ಇವಾಗ ನಾವು ರೆಡಿ ಟು ಹೀಟ್ ಮಾಡ್ತಾ ಇದ್ದಿಲ್ಲ, ನಿಮಗೆ ಫೀಡಿಂಗ್ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ನಿಮಗೆ ಈಗ ಆಡ್ತೀರಾ, ಮುಂದೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ರು. ಬಟ್ ಇಷ್ಟು ಬೇಗ ಬರುತ್ತೆ ಅಂತ ಗೊತ್ತಿರಲಿಲ್ಲ ಟೈಮು. ಹಾಗೆ ನಾಟ್ ಓನ್ಲಿ ದಿಸ್ ಮ್ಯಾಟರ್, ರೊಟ್ಟಿ ಆಗಿರ್ಬೋದು, ಆಮೇಲೆ ಮೊಸರಾಗಿರ್ಬೋದು, ಇದೆಲ್ಲದನ್ನು ನಾನು ಒಂದೊಂದೇ ಕಲ್ಕೊಂಡು ಬಂದಿದ್ದು. ಸೊ ಅವಾಗೆಲ್ಲ ಹೇಳ್ತಿದ್ರು, ಇವಾಗ ಗೊತ್ತಾಗಲ್ಲ ನಿಮಗೆ, ಮುಂದೆ ಗೊತ್ತಾಗುತ್ತೆ ಅಂತ. ಸೊ ಅಟ್ ಪ್ರೆಸೆಂಟ್ ಇದನ್ನೆಲ್ಲ ಮಾಡ್ತಾಯಿದ್ದೀವಿ. ಓಕೆ, ಕಮ್ ಟು ನಮ್ಮ ಒಂದು ರೆಸಿಪಿಗೆ, ಓಕೆನಾ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ, ಓಕೆ ಬನ್ನಿ. ಸೊ ಇವಾಗ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ, ಓಕೆನಾ. ಗ್ರೈಂಡ್ ಆದಮೇಲೆ ಅದು ಹೇಗೆ ಬರುತ್ತೆ ಅಂತ ನೋಡಿ, ಓಕೆನಾ. ಇವಾಗ ನೀವು ನೋಡ್ಬೋದು, 2 ರಿಂದ 3 ಸುತ್ತು ಸಾಕು, ಇದು ಅಷ್ಟು ಚೆನ್ನಾಗಿ ಗ್ರೈಂಡ್ ಆಗುತ್ತೆ.
ಸೊ ಇವಾಗ ಇದನ್ನ ಇದಕ್ಕೆ ಹಾಕ್ಕೊಂಬಿಡೋಣ. ಫುಲ್ ಜೆಲ್ಲಿ ಕ್ರಿಯೇಟ್ ಆಗಿದೆ ಇವಾಗಿದು. ಸೊ ಇದನ್ನ ಇವಾಗ ನೀಟಾಗಿ ನನ್ನ ಹೇರ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ಓಕೆ ಓಕೆ ಬನ್ನಿ. ಎಸ್, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗೇ ನನ್ನ ಒಂದು ಹೇರು ತುಂಬ ಸಿಲ್ಕಿ ಇರೋದ್ರಿಂದ ನನಗೆ ಇದು ಇವಾಗ 2 ವರ್ಷ ಆದಮೇಲೆ ಹಚ್ಕೊಂಡಿರೋದ್ರಿಂದ ನನಗೆ ಸ್ವಲ್ಪ ರಫಿ ಫೀಲ್ ಕೊಡ್ತು. ಬಟ್ ನನಗೆ ತುಂಬಾ ಕೋಲ್ಡ್ ಫೀಲ್ ಆಯಿತು ನನಗೆ. ಸೊ ಸಖತ್ ಕೋಲ್ಡ್ ಆಗಿತ್ತು ನನಗೆ. ನನ್ನ ಹೇರ್ಸ್ ಒಂದು ಸ್ವಲ್ಪ ಲಿಟ್ಲ್ ಬಿಟ್ ಒಂದು ಸ್ವಲ್ಪ ಹಾರ್ಡ್ ಅನ್ನೋ ಫೀಲ್ ಕೊಟ್ಟಿದೆ. ಬಟ್ ಇಟ್ಸ್ ವೆರಿ ಶೈನ್. ಸೊ ಶೈನ್ ಮಾತ್ರ ತುಂಬ ಚೆನ್ನಾಗಿದೆ. ಏನು ಗೊತ್ತಾ, ನಾನು ಕಬೋರ್ಡ್ ವಿಡಿಯೋ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ. ಫಸ್ಟ್ ತೋರಿಸ್ಬಿಡ್ತೀನಿ. ಎಷ್ಟು ಮೆಸ್ಸಿ ಮಾಡಿದ್ದೀನಿ ಅಂದರೆ ನೋಡಿ, ಫುಲ್ ಮೆಸ್ಸಿ ಆಗಿಬಿಟ್ಟಿದೆ ನನ್ನ ರೂಮು. ಸೊ ನಿಮ್ಗೆ ತೋರಿಸೋಣ ಅಂದ್ಕೊಂಡೆ. ಆ್ಯಕ್ಚುಲಿ ಇದು ಬ್ಯಾಕ್ ಇದೆ ಅಲ್ವಾ, ಇದು ನಮ್ಮ ಅಣ್ಣನ ಕಬೋರ್ಡು, ಇಲ್ಲಿರೋದು ನನ್ನ ಕಬೋರ್ಡು. ಫುಲ್ ಮೆಸ್ಸಿ ಆಗಿದೆ, ತೋರಿಸಲ್ಲ ಇವಾಗ. ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕ ನಾನು ಕಬೋರ್ಡ್ ವಿಡಿಯೋ, ನನ್ನ ಒಂದು ವಾರ್ಡ್ರೋಬ್ ವಿಡಿಯೋ ಮಾಡ್ತೀನಿ, ಆಯಿತಾ? ಎಸ್, ಇವಾಗ ನಾನು ಒಂದು ಸ್ವಲ್ಪ ನಾನು ಊರಿಗೆ ಹೋಗ್ತಾಯಿದ್ದೀನಿ. ಸೊ ಹಾಗಾಗಿ ಇವಾಗ ಸ್ವಲ್ಪ ಪ್ಯಾಕಿಂಗ್ ಇದೆ. ಪ್ಯಾಕ್ ಮಾಡಿಕೊಂಡು ಬೇಗ ಹೊರಡೋಣ, ಓಕೆನಾ? ನಾಳೆ ಬೆಳಗ್ಗೆ ನಾನು 7 o'clock ಟ್ರೈನ್ ಇದೆ. ಸೊ ಆ ಟ್ರೈನಿಗೆ ಹೋಗ್ತಾಯಿದ್ದೀನಿ, ಓಕೆನಾ? ಬಾಯ್. A few moments later. ಸೊ ನಮ್ಮ ಅವಲಕ್ಕಿಗೆ ಮೊದಲನೇದಾಗಿ ಬೆಳ್ಳುಳ್ಳಿ ಬೇಕು, ನೆಕ್ಸ್ಟು ಪುಟಾಣಿ ಬೇಕು, ಆಮೇಲೆ ಅರಿಶಿನ, ಉಪ್ಪು, ಅಚ್ಚ ಖಾರದ ಪುಡಿ, ಜೀರಿಗೆ, ಸಾಸಿವೆ. ಇಷ್ಟಕ್ಕೆ ನಮ್ಮ ಒಂದು ಅವಲಕ್ಕಿ ರೆಡಿ ಆಗುತ್ತೆ. ಆ್ಯಂಡ್ ಮೇನ್ ಇಂಗ್ರೀಡಿಯೆಂಟ್ ಇಂಗು ಬೇಕು. ಓಕೆ, ಇಂಗು ಇಲ್ಲಿ ಇದೆ. ಎಷ್ಟಾಯ್ತದೆ? ಅರ್ಧ. ನಾವಿವಾಗ ಅವಲಕ್ಕಿ ಏನಂತ ಹೇಳ್ತೀರಮ್ಮ? ಒಗ್ಗರಣೆ ಅವಲಕ್ಕಿ, ಚೂಡ ಅಂದ್ರೆ ಕರಿಯೋದಲ್ಲ, ಕರ್ದ ಅವಲಕ್ಕಿನೂ ಅಂತಾರೆ. ಕರ್ದ ಅವಲಕ್ಕಿನೂ ಅಂತಾರೆ. ಸೊ ಇದು ನೀಟಾಗಿ ಫ್ರೈ ಮಾಡ್ಕೊಂಡು ಇವಾಗ ನಾವು ಅವಲಕ್ಕಿ ಮಾಡ್ತಾ ಇದ್ದೀವಿ. ತುಂಬಾ ಸಿಂಪಲ್. ಅದರೊಳಗಡೆ ಐತಮ್ಮ. ಇದನ್ನು ನೀವು ಒಂದು ತಿಂಗಳು ಬೇಕಾದರೂ ಇಟ್ಕೊಂಡು ತಿನ್ಬೋದು. ಸಿಂಪಲ್, ಒಂದು 10 to 15 minutes ಅಷ್ಟೇ ಇದನ್ನು ಮಾಡೋದು. ಬಟ್ ಈ ಅವಲಕ್ಕಿನ ಸೆಟ್ ಮಾಡಿಸ್ಕೋಬೇಕು, ಇಲ್ಲಾಂದರೆ ಮನೇಲಿ ಈ ಥರ ಹುರ್ಕೋಬೇಕು. ಅದೀದಾ? ಕುಕ್ಕರ್ನಾಗ ಹುರಿದ್ರೆ ಚೆನ್ನಾಗಿರ್ತಾವೆ. ಬೇಕ್ರಾಗ ಸೆಟ್ ಮಾಡಿಸ್ಕೊಂಡೇ ಇರ್ತಾವೆ. ಇದು ದಪ್ಪ ಇದು ಐತಲ್ಲ ಅದಕ್ಕೆ. ಇಲ್ಲಿ ಪಲ್ಯ ಮಾಡ್ತಿದ್ದಾರೆ. ಸೋರೆಕಾಯಿ ಪಲ್ಯ. ಇದು ಫ್ಲ್ಯಾಶ್ ಆನ್ ಆಗ್ತಿಲ್ಲ. ಮತ್ತು ಸ್ವಿಚ್ ಆಫ್ ಹಾಕೊಂಡೈತಿ. ಮೊದಲನೇದಾಗಿ ಎಣ್ಣೆ ಹಾಕ್ಕೊಂಡ್ವು. ಎಣ್ಣೆ, ನೆಕ್ಸ್ಟ್ ಮಲ್ಟಿ ಟಾಸ್ಕರ್. ಆ ಕಡೆ ಪಲ್ಯ, ಈ ಕಡೆ ಅವಲಕ್ಕಿ, ಎರಡು ಮಲ್ಟಿ ಟಾಸ್ಕರ್ ಇವರು. ಸೋರೆಕಾಯಿ. ಈ ಕಡೆ ಇನ್ನು ನಮ್ಮ ಸಾಸಿವೆ ಜೀರಿಗೆ ಚಟ್ಪಟ್ ಅನ್ಬೇಕು. ನೆಕ್ಸ್ಟು ಪುಟಾಣಿ ಹಾಕಬೇಕು. ಆಮೇಲೆ ಕರಿ ಲೀವ್ಸ್, ಇದು ಕರಿಬೇವು ಕೂಡ ಹಾಕಬೇಕು. ಬಟ್ ಇವಾಗ ಬೇಡ, ರಾತ್ರಿ ಹೊತ್ತಾಗಿರೋದ್ರಿಂದ ಹರ್ಕೊಂಡು ಬಂದು ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ಕರಿಬೇವು ಸ್ಕಿಪ್ ಮಾಡ್ತಾಯಿದ್ದೀವಿ. ಸೊ ಇವಾಗ ಸ್ಟೋವ್ನ ಸ್ವಲ್ಪ ಸಿಮ್ಮಾಗಿಟ್ಕೊಂಡು ಬೆಳ್ಳುಳ್ಳಿ,
ಬೆಳ್ಳುಳ್ಳಿಗೆ ದ ಮೇನ್ ಇಂಗ್ರೀಡಿಯೆಂಟ್ ಹಿಂಗ್ ಹಾಕಬೇಕು. ಅಲ್ಲಿ ಪಲ್ಯ ರೆಡಿ ಆಗ್ತಿದೆ. ಸೊ ಇಷ್ಟಾದ ತಕ್ಷಣ ಸ್ಟವ್ ಆಫ್ ಮಾಡಿಕೊಂಡು ಅರಿಶಿನ, ಉಪ್ಪು, ಹಾಗೆ ಕೊನೆಯದಾಗಿ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕೋಬೇಕು. ಸೊ ಇವಾಗ ಸ್ವಲ್ಪ ಸಕ್ಕರೆ ಹಾಕೊಳ್ತಿದ್ದಾರೆ. ಒಂಥರ ಫೇವ್ರೇಟು ನಾವು ಚಿಕ್ಕವರಿದ್ದಾಗಲೇ ನಮ್ಮ. ಸೊ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಸಿಮ್ ಆದಮೇಲೆ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ಇಷ್ಟೇ ಸಿಂಪಲ್. ಇಟ್ಸ್ ಒನ್ ಆಫ್ ಮೈ ಫೇವ್ರೇಟ್ ಡಿಶ್ ಅಂತ ಹೇಳ್ಬೋದು. ಡಿಶ್ ಅಲ್ಲ, ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಸಂಜೆ ಟೈಮಲ್ಲಿ ಇದೊಂಥರ ಫೇವ್ರೇಟು. ಬಟ್ ನಮ್ಮ ಮನೇಲಿ ಇದೊಂಥರ ಡಿನ್ನರ್ ಥರ ಅದೇ ನಮ್ಮ. ಯಾಕೆ ಡಿನ್ನರ್ ಹೇಳು? ಯಾಕೆ ಡಿನ್ನರ್ ಹೇಳು? ಸಣ್ಣವ್ರಿದ್ದಾಗ ನೀವು ಸ್ಕೂಲ್ ಬಿಟ್ಟು ಬಂದು ಚುಟ್ಟು ತಿಂಡಿ ಅಂತ ಮಾಡ್ದಿಲ್ಲ, ನೀವೇನು ಮಾಡ್ತಿದ್ರಿ? ಊಟಕ್ಕೂ ಅದ, ಬೆಳಗ್ಗೆದ್ದು ಅದ, ಮಧ್ಯಾಹ್ನನೂ ಅದ, ಸಾಯಂಕಾಲನೂ ಅದ. 1 kg ಅಲ್ಲ 2 kg ಮಾಡಿದ್ರು ಸಾಲ್ತಿರ್ಲಿಲ್ಲ. ಹಾಗಾಗಿ ಅದು ಊಟ ಆಗಿಬಿಟ್ಟದ ನೀವು ಅವಲಕ್ಕಿ. ಸೊ ನಮಗೊಂಥರ ಅದು ಡಿನ್ನರ್ ಥರ. ಎಸ್ ಗೈಸ್, ಇಷ್ಟ ಆಯಿತು. ಇದಾದಮೇಲೆ ಇವಾಗ ಈ ಅವಲಕ್ಕಿನ ಇದಕ್ಕೆ ಹಾಕ್ಬಿಟ್ಟು ಕಲಿಸ್ಬೇಕು. ಅಷ್ಟೇ ಸಿಂಪಲ್. ಎಸ್, ಇವಾಗ ಇದು ಹಾಕಿರೋದನ್ನು ಪೂರ್ತಿ ಇದಕ್ಕೆ ಹಾಕ್ಬಿಡ್ಬೇಕು. ಹಾಕ್ಬಿಟ್ಟು ಕಲಿಸಿದ್ರೆ ಸೂಪರ್ ಡೂಪರ್ ನಮ್ಮ ಅವಲಕ್ಕಿ ರೆಡಿ. ಇದನ್ನ ಇವಾಗ ಕಲಸೋಣ ನೀಟಾಗಿ. ಎಸ್ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ವ ನಿಮಗೆ? ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್.